ನಿಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಂತ ಸ್ಥಿತಿ ಇದೆ ಅಂತ ಗೊತ್ತಾ? ನನ್ನ ಹತ್ರ ದಾಖಲೆಗಳಿದೆ, ಮಾಹಿತಿ ಇದೆ. ಏನ್ ಸ್ಥಿತಿ ಇದೆ ಗಮನ ಹರಿಸಿದ್ದೀರಾ ಅಲ್ಲಿಗೆ? ಕಲ್ಯಾಣ ಕರ್ನಾಟಕದ ಸ್ಥಿತಿ ಹೀಗಿದೆ ಅಂದ್ರೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನೀವು ಕೊನೆಯ ಸ್ಥಾನದಲ್ಲಿದ್ದೀರಿ. ಕಲಬುರ್ಗಿ, ರಾಯಚೂರು, ಕೊಪ್ಪಳ, ಬೀದರ್ ಏನು 6-7 ಜಿಲ್ಲೆಗಳು ಬರ್ತದೆ, ಕೊನೆಯ ಸ್ಥಾನದಲ್ಲಿದ್ದೀರಿ. ಸರಿ, ಏನ್ ಮಾಡಿದಿರಿ ಅಲ್ಲಿಗೆ? ಇನ್ನೊಂದೆರಡು ಮಾಹಿತಿ ಇದೆ, ಹೇಳ್ತೀನಿ ಕೇಳಿ. ಕರ್ನಾಟಕದ ಸಾಕ್ಷರತಾ ಪ್ರಮಾಣ 75%. ಕಲ್ಯಾಣ ಕರ್ನಾಟಕದ ಸಾಕ್ಷರತಾ ಪ್ರಮಾಣ 64%. 2025ರ SSLC ಫಲಿತಾಂಶ ಕಲ್ಯಾಣ ಕರ್ನಾಟಕ ಕೊನೆ ಸ್ಥಾನದಲ್ಲಿದೆ. ಅದರಲ್ಲೂ ನಿಮ್ಮ ಉಸ್ತುವಾರಿ ಜಿಲ್ಲೆ ಗುಲ್ಬರ್ಗ ಕೊನೆ ಸ್ಥಾನದಲ್ಲಿದೆ. ಇದೆಲ್ಲವೂ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಅಂಶಗಳು. 2025ರ PUC ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ 53 ಕಾಲೇಜುಗಳಲ್ಲಿ 0 ರಿಸಲ್ಟ್. ಕಲಬುರಗಿ ಜಿಲ್ಲೆಯ 22 ಕಾಲೇಜುಗಳಲ್ಲಿ 0 ರಿಸಲ್ಟ್. ಇವರೆಲ್ಲ ಯಾರು ಸರ್? SC ST OBCಗಳು. ಒಂದ್ಸತಿ ಅವರು ಫೇಲ್ ಆಗಿ ಊರಲ್ಲಿ ಉಳಿದ್ರೆ ಏನಾಗ್ತಾರೆ ಅವರು ಅಂತ ಯೋಚನೆ ಮಾಡಿದಾರ ಪ್ರಿಯಾಂಕ್ ಖರ್ಗೆ ಅವರು? ಆಮೇಲೆ ಕಲ್ಯಾಣ ಕರ್ನಾಟಕದ ಜನರ ತಲಾ ಆದಾಯ, ವಾರ್ಷಿಕ ತಲಾ ಆದಾಯ 1,53,000 ಕೋಟಿ. 53 ಲಕ್ಷ, 53,000, 1,53,000 ತಲಾ ಆದಾಯ. ರಾಜ್ಯದ ತಲಾ ಆದಾಯ ಎಷ್ಟು ಗೊತ್ತಾ? 3 ಲಕ್ಷ. ಅಂದ್ರೆ ರಾಜ್ಯದ ತಲಾ ಆದಾಯದಲ್ಲಿ 0.5% ಇದೀರಿ ನೀವು. ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಏನ್ ಕೆಲಸ ಮಾಡಿದ್ದೀರಿ? ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನೀವು ಆ ಕಡೆ ಕೆಲಸ ಮಾಡ್ಲಿಕ್ಕೆ ನಿಮಗೆ ಸಮಯ ಇಲ್ಲ. ಆಮೇಲೆ ನಮ್ಮ ರಾಜ್ಯದ ಶಿಶು ಮರಣ, ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತಾರೆ, ರಾಜ್ಯದ್ದು 1,000ಕ್ಕೆ 20 ಜನ ಮಕ್ಕಳು ಸಾಯ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ 1,000ಕ್ಕೆ 35 ಜನ ಸಾಯ್ತಾರೆ. 35. ಅಂದ್ರೆ ಇಷ್ಟೆಲ್ಲ ಹಿಂದುಳಿದಿರತಕ್ಕಂಥ ಕಲ್ಯಾಣ ಕರ್ನಾಟಕವನ್ನ ಅಭಿವೃದ್ಧಿ ಮಾಡಲಿಕ್ಕೆ, ಅದರ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ ಸಮಯ ಇಲ್ಲ ಇವರಿಗೆ. ಪ್ರಿಯಾಂಕಾ ಅವರಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಮಾಡೋದು ಉದ್ದೇಶ ಏನು? ಆರ್ಟಿಕಲ್ 371J ತಂದಿದ್ದು ಇದನ್ನ ಇಂಪ್ರೂವ್ ಮಾಡಬೇಕು ಅಂತ. ಒಂದು ಬಹಿರಂಗ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಎಲ್ಲ ಅಭಿವೃದ್ಧಿನ ಮೈಸೂರು ಭಾಗಕ್ಕೆ ಮಾಡ್ಬೇಡ್ರಪ್ಪ, ನಮಗೂ ಮಾಡಿ ಅಂತ ಕೇಳಿದ್ರು. ಮಾಧ್ಯಮಗಳಲ್ಲಿ ಪ್ರಚಾರ ಆಯ್ತು. ನಮ್ ಕಡೆ ಸ್ವಲ್ಪ ಗಮನ ಹರಿಸಿ ಅಂತ. ಸ್ವಾತಂತ್ರ್ಯ ಬಂದು ಸಂವಿಧಾನ ಬಂದು 75 ವರ್ಷ ಆಗಿದೆ. 75 ವರ್ಷದ ನಂತರ ಕಲ್ಯಾಣ ಕರ್ನಾಟಕಕ್ಕೆ ದುಡ್ಡು ಕೊಡಿ ಅಂತ ಬೆಗ್ ಮಾಡೋ ಸ್ಥಿತಿ ಇದೆಯಲ್ಲ ಇವರು. ಅದ್ರ ಬಗ್ಗೆ ಕಾಳಜಿ ಇದೆಯಾ ನಿಮಗೆ? 2023-24ನೇ ಸಾಲಿನಲ್ಲಿ ಈ ಸರ್ಕಾರ ಬಂದಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿರುವಂತ ಹಣ 5,000 ಕೋಟಿ. RSS ನ ಬ್ಯಾನ್ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವಂತ ಪ್ರಿಯಾಂಕ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಸಾಕಾಗಲ್ಲ. ಶೈಕ್ಷಣಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ, ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ, ಕೈಗಾರಿಕೆಗಳ ದೃಷ್ಟಿಯಿಂದ ನಮ್ಮ ಪ್ರದೇಶ ಹಿಂದುಳಿದಿದೆ, 5,000 ಸಾಕಾಗಲ್ಲ, 10,000 ಕೋಟಿ ಕೊಡ್ಬೇಕು ಅಂತ ಪತ್ರ ಬರೀಬೇಕಾಗಿತ್ತು. ಅವಾಗ ಜನ ಮೆಚ್ಕೋತಿದ್ರು. ಬರ್ದ್ರ? RSS ನ ನಿಯಂತ್ರಣ ಮಾಡಬೇಕು ಅಂತ ಪತ್ರ ಬರಿತಾ ಇದ್ದಾರೆ ಇವರು. ಹೋಗ್ಲಿ, ಇವರೊಬ್ಬ ಮೀಸಲು ಕ್ಷೇತ್ರದಿಂದ ಗೆದ್ದಿರೋರು, ದಲಿತ ಸಮಾಜದ ಪ್ರತಿನಿಧಿ, ಮತ್ತೆ ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊತಾರೆ. ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ SCP TSP ಹಣವನ್ನ 3 ವರ್ಷದಲ್ಲಿ 39,000 ಕೋಟಿ ಎತ್ಕೊಂಡಿದ್ದಾರೆ. ಇದನ್ನ ತಗೊಳ್ಕೂಡ್ದು. ಇದು SC STಗಳ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಅಭಿವೃದ್ಧಿಗಿರ್ತಕ್ಕಂಥ ಹಣ. ಇದನ್ನ ಗ್ಯಾರಂಟಿಗಳು ತಗೊಳ್ಕೂಡ್ದು ಅಂತ ಪತ್ರ ಬರೀಬೇಕಾಗಿತ್ತು ಇವರು. ಸೊ ಇದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಇವ್ರಿಗೆ ಸಮಯ ಇಲ್ಲ. ಕಲ್ಯಾಣ ಕರ್ನಾಟಕ ತಮ್ಮ ಸ್ವಂತ ಊರನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಇವ್ರಿಗೆ ಸಮಯ ಇಲ್ಲ. RSS ನ ನಿಯಂತ್ರಣ ಮಾಡಬೇಕು ಅಂತ ಹೊರಟಿದ್ದಾರೆ.